ಇದು ನೋಡ್ರಿ, ಇದು ಮಂಚಪತ್ರೆ ಅಂತಾರೆ. ಅಂದರೆ ಇದನ್ನ ಉಚ್ಚಾರಣೆಯಲ್ಲಿ ಮಂಚಪತ್ರೆ ಅಂತ ಕರಿತೀವಿ. ಇದು ಆದರೆ ಬರಿಬೇಕಂತ ಅಂದರೆ ಮಾಚಿಪತ್ರೆ ಅಂತ ಇದ್ರೆ ಕರೆಕ್ಟಾಗಿ ಉಚ್ಚಾರಣೆ ಅಂದರೆ ಅಕ್ಷರಗಳಲ್ಲಿ ಹೇಳಿದ್ರೆ. ಆದರೆ ಇವಾಗ ಊರಲ್ಲೆಲ್ಲ ಇಲ್ಲ ನಮ್ಮ ಮನೆಯಲ್ಲೆಲ್ಲ ಇದನ್ನು ಏನಂತ ಕರೀತಾರೆ ಅಂತಂದರೆ ಮಂಚಪತ್ರೆ ಅಂತ ಕರೀತಾರೆ. ಇದನ್ನು ಏನಂದರೆ ಇದನ್ನು ಬಳಸೋದೆಲ್ಲ ಬರೀ ಈ ಪೂಜೆ ಮಾಡೋದಕ್ಕೆ, ಪೂಜೆಗೋಸ್ಕರನೇ ಎಲ್ಲ ಕಿತ್ಬಿಟ್ಟು ಹಾರ ಥರ ಮಾಡಿಬಿಟ್ಟು, ಇಲ್ಲ ಅಂತಂದರೆ ಈ ಥರ ಪತ್ರೆನೇ ಇಟ್ಟು ಪೂಜೆ ಮಾಡ್ತಾರೆ. ಇಟ್ಟು ಪೂಜೆ ಮಾಡ್ತಾರೆ. ಆಮೇಲೆ ಇದು ಏನದು ಗಣೇಶನಿಗೆ ಸ್ಪೆಷಲ್ ಅಂತೆ ಈ ಪತ್ರೆ. ಅದೇನದು ಏಕವಂಶಿ ಪತ್ರೆ ಅಂತ ಏನೋ ಕರೀತಾರೆ ಇದನ್ನು. ನೋಡಿ, ಇದೇ ಮಾಚಿಪತ್ರೆ. ಇಲ್ಲ ನೀವು ಕೇಳಿರ್ಬೋದು ಮಂಚಪತ್ರೆ ಅಂತ ಹೇಳ್ಬಿಟ್ಟು. ನೋಡಿ, ಆ ಪತ್ರೆ ಇದೆ. ಈ ತೋಟ ಕಾಣಿಸ್ತಾ ಇದೆಯಲ್ಲ, ಇದು ಪೂರ ಈ ಕಡೆ ಆ ಕಡೆ ಮೇಲ್ಗಡೆ ಎಲ್ಲ ಇದೆ ಐತೆ ಇದರಲ್ಲಿ ಮಂಚಪತ್ರೆ. ನಾನು ಯಾವಾಗಾದರೂ ಮನೇಲಿ ಹೇಳಿದಾಗ ಈ ಪತ್ರೆನ ಕಿತ್ಕೊಂಡು ಹೋಗ್ತಾ ಇರ್ತೀನಿ, ಪೂಜೆ ಮಾಡೋಕ್ಕೆ ಕಿತ್ಕೊಂಬ ಅಂತಾಗೆಲ್ಲ. ನೋಡ್ರಿ, ಇನ್ನೂ ಹೇಳ್ಬೇಕಂತಂದರೆ, ನಾನು ನಮ್ಮೂರಲ್ಲೇ ಸ್ಕೂಲ್ಗೆ ಹೋಗಬೇಕಾದ್ರೆ ಏನಾದರೂ ಇಂಡಿಪೆಂಡೆನ್ಸ್ ಡೇಗೆ, ಆಮೇಲೆ ಗಣರಾಜ್ಯೋತ್ಸವ, ಈ ಥರ ಗಾಂಧಿ ಜಯಂತಿ, ಇಂಥ ಏನಾದರೂ ಫಂಕ್ಷನ್ಗಳೆಲ್ಲ ಏನಾದರೂ ಇದ್ದಾಗ ಈ ಪತ್ರೆ ನಮ್ಮ ಮನೇಲಿ ಕಟ್ಕೊಡ್ತಿದ್ರು ಹಾರ ಮಾಡಿ. ಆ ಹಾರನ ತಗೊಂಡು ಹೋಗ್ತಿದ್ದೆ. ಇವಾಗ ನಮ್ಮ ಸ್ಕೂಲಲ್ಲಿ ಇದೇ ದೊಡ್ಡ ಹಾರ, ಆ ಥರ ಮಾಡ್ತಿದ್ದಿದ್ದು. ಆದರೆ ನೋಡ್ರಿ ಇದು ಹೇಗಿದೆ ಅಂತ ಅಲ್ವಾ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ಮಂಚಪತ್ರೆ. ಇದನ್ನು ಮಾಚಿಪತ್ರೆ ಅಂತ ಕರೀತಾರೆ. ಆದರೆ ಅದು ಬರೆಯೋದ್ರಲ್ಲಿ ಮಾತ್ರ ಮಾಚಿಪತ್ರೆ, ಆದರೆ ಕರೆಯೋದ್ರಲ್ಲಿ ಇದನ್ನು ಮಂಚಪತ್ರೆ ಅಂತ ಕರೀತಾರೆ. ಇದಿಷ್ಟು ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಏನಾದರೂ ಮಿಸ್ ಆಗಿದರೆ ಅದನ್ನು ಕರೆಕ್ಟ್ ಮಾಡಿಕೊಂಡು ಮತ್ತೆ ವಿಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.